ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. 3 ರಾಜ್ಯ, ನಮ್ಮ ರಾಜ್ಯದ 4 ಜಿಲ್ಲೆಯ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿದೆ. ಈ ಅನಾಹುತಕ್ಕೆ ಹೊಣೆ ಯಾರು ಅನ್ನೋದೇ ಪ್ರಶ್ನೆ. ಟಿಬಿ ಡ್ಯಾಮ್ ಡ್ಯಾಮೇಜ್ಗೆ ಕಾರಣ ಯಾರು? ಯಾರ ನಿರ್ಲಕ್ಷ್ಯದಿಂದ ಅನ್ನದಾತರಿಗೆ ಕಂಟಕ ಎದುರಾಗಿದೆ? ಅದೇ ತುಂಗಭದ್ರಾ ಜಲಾಶಯ ನಂಬಿಕೊಂಡಿರುವಂತಹ ರೈತರು ಈಗ ಸಂಕಷ್ಟದ ಪರಿಸ್ಥಿತಿ ಎದುರಿಸಬೇಕು. ನಾಳೆ ಡ್ಯಾಮ್ಗೆ ಬಾಗಿನ ಸಲ್ಲಿಸಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು. ಸಿಎಂಗಾಗಿ ಡ್ಯಾಮ್ ಭರ್ತಿ ಮಾಡಿದ್ರು ಅಧಿಕಾರಿಗಳು. ಡ್ಯಾಮ್ನಲ್ಲಿ ಒಳಹರಿವು ಹೆಚ್ಚಾಗಿ ಕ್ರಸ್ಟ್ ಗೇಟ್ ಕಟ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಡ್ಯಾಮ್ನಿಂದ ಮೊದಲೇ ನೀರು ಬಿಟ್ಟಿದ್ರೆ ಅಪಾಯ ಆಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ನೀರಿನ ಒತ್ತಡ ಕಡಿಮೆಯಾಗಿ ಗೇಟ್ ಕಟ್ ಆಗಿದೆ. ಅಂದ್ರೆ ಯಾವಾಗ ನೀರ್ ಫ್ಲೋ ಆಚೆ ಹೋಗ್ತಾ ಇತ್ತು ಆಗ ನೀರಿನ ರಭಸ ಕಡಿಮೆಯಾಗಿ ಆ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋದನ್ನ ತಡೆಗಟ್ಟಬಹುದಾಗಿತ್ತು ಅಧಿಕಾರಿಗಳು. ಸಿಎಂ ಬರ್ತಾರೆ, ಬಾಗಿನ ಅರ್ಪಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಜಲಾಶಯವನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡಿದ್ದೆ ಈ ಅನಾಹುತಕ್ಕೆ ಕಾರಣ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಿದ್ದಾರೆ. ಇವತ್ತಿನ ದೃಶ್ಯಗಳು ತುಂಗಭದ್ರಾ ಜಲಾಶಯ ಹೀಗೆ ನೋಡೋದಕ್ಕೆ ಸಿಗ್ತಾ ಇದೆ. ಗೇಟ್ ನಂಬರ್ 19 ಅದೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇದೆ. ಈಗ ಪ್ರಶ್ನೆ ಇರೋದು 20 ಅಡಿ ಖಾಲಿ ಮಾಡಬೇಕು. ಆದರೆ 20 ಅಡಿ ಖಾಲಿ ಆಗೋಷ್ಟೊತ್ತಿಗೆ ಒಳಹರಿವು ಕೂಡ ಹೆಚ್ಚಳ ಆಗ್ಬಿಟ್ರೆ, ಕಾರಣ ಈಗ ಸತತವಾಗಿ ಮಳೆ ಆಗ್ತಾ ಇದೆ. ಆ ಮಳೆ ಮುಂದುವರಿತಾ ಹೋದ್ರೆ ಜಲಾಶಯಕ್ಕೆ ಒಳಹರಿವು, ನೀವು ಹೊರಹರಿವು ಬಿಡ್ತಾ ಇದ್ರು ಕೂಡ ಒಳಹರಿವು ಇದ್ರೆ ಅದನ್ನ ಖಾಲಿ ಮಾಡೋದು ಕೂಡ ಸವಾಲಾಗುತ್ತೆ ಅಂತ. ಬರೀ 3 ರಿಂದ 4 ದಿನ ಅಲ್ಲ, ಮೋಸ್ಟ್ಲಿ 15 ರಿಂದ 20 ದಿನ ಕೂಡ ತೆಗೆದುಕೊಳ್ಬಹುದು ನೀರು ಖಾಲಿಯಾಗಿ ಹೊಸ ಗೇಟ್ ಅಳವಡಿಕೆ ಮಾಡೋದಕ್ಕೆ. ಬಟ್ ರೈತರ ಸಂಕಷ್ಟದ ಪರಿಸ್ಥಿತಿಗಳು ಹೇಗಪ್ಪ ಅಂತ ಅಂದ್ರೆ, ಇದೇ ಜಲಾಶಯ ನಂಬಿಕೊಂಡಂತಹ ರೈತರು, 4 ಜಿಲ್ಲೆಗಳ ರೈತರು ಕೃಷಿಗೆ ಕುಡಿಯೋದಕ್ಕೆ ಇದೇ ನೀರನ್ನು ನಂಬಿಕೊಂಡಿದ್ರು. ಈಗ ನೀರು ಖಾಲಿ ಆಗ್ತಾ ಇರೋದು ನೋಡಿ ಸಂಕಷ್ಟದಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಮೊನ್ನೆಯಿಂದಲೂ ಕೂಡ ಪ್ರಶ್ನೆ ಕಾಡ್ತಾ ಇದ್ದಿದ್ದು ಈ ಅನಾಹುತಕ್ಕೆ ಕಾರಣ ಏನು? ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇರಲಿಲ್ವಾ ಅಥವಾ ಸರಿಯಾಗಿ ನಿರ್ವಹಣೆ ಆಗ್ಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ನೀರು ಸಂಗ್ರಹ ಆಯಿತು, ಹೊರಹರಿವು ಇರಲೇ ಇಲ್ಲ, ಆ ಕಾರಣದಿಂದ ನೀರಿನ ಫೋರ್ಸ್ ಹೆಚ್ಚಾಗಿ ಚೈನ್ ಲಿಂಕ್ ಕಟ್ ಆಗಿದೆ ಅನ್ನುವಂತಹ ವಿಚಾರ. ತಜ್ಞರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ? ಯಾರು ಹೊಣೆ, ಯಾರು ಜವಾಬ್ದಾರರು ಇದಕ್ಕೆ ಅಂತ? ಶ್ರುತಿ, ನೋಡಿ, ಇಲ್ಲಿಯವರೆಗೂ ಕೂಡ ಇದೇ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಂಡಿರುವಂಥ ವಿಚಾರ. ಈಗ ನೋಡಿ, ಆ ಒಂದು ತುಂಗಭದ್ರಾ ಡ್ಯಾಮ್ನ ಮುಂಭಾಗದಲ್ಲಿರುವಂಥ ಒಂದು ಹೋಲ್ಡ್ ಬ್ರಿಡ್ಜ್ ಮೇಲೆ ನಿಂತು ನಾವು ಆ ಒಂದು ದೃಶ್ಯವನ್ನು ತೋರಿಸ್ತಾ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಶ್ರುತಿ, ನೋಡಿ, ಅಲ್ಲಿ ಈಗ ನೀರನ್ನು ಬಿಟ್ಟಿದ್ದಾರೆ, ಅತಿ ಹೆಚ್ಚು ಫ್ಲೋ ಈಗ ಹೊರಗಡೆ ಹೋಗ್ತಾ ಇರುವಂಥದ್ದು, ಓವರ್ಫ್ಲೋ ಆಗ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನೋಡಿ, ಈ ಒಂದು 19ನೇ ಕ್ಲಸ್ಟರ್ ಗೇಟ್ ಮುರಿದು ಹೋಗೋದಕ್ಕೆ ಈ ಒಂದು ಸ್ಥಿತಿಗೆ ಕಾರಣ ಏನು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಅಲ್ಲಿಯವರೆಗೂ ಕೂಡ ಅದು ಯಾವ ಕಾರಣಕ್ಕೋಸ್ಕರ ಕಟ್ಟಾಯಿತು ಅನ್ನೋದು ಗೊತ್ತಾಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಒಂದು ಕಡೆ ನಾವು ಇಲ್ಲಿ ಸ್ಥಳೀಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುವಂಥ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೋಡಿ, ರೈತರು ಹೇಳ್ತಾ ಇರುವಂಥದ್ದು, ಇವತ್ತು 19ನೇ ಕ್ಲಸ್ಟರ್ ಗೇಟ್ ಏನು ಕಟ್ಟಾಗಿದೆಯಲ್ಲ, ಈ 19ನೇ ಕ್ಲಸ್ಟರ್ ಗೇಟ್ ಕಟ್ಟಾಗಿರೋದು ಇದು ಈ ಹಿಂದೆನೇ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತಂತೆ. ಅಂದರೆ 2022ರಲ್ಲೂ ಕೂಡ 19ನೇ ಗೇಟ್ನಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಇಲ್ಲಿಯವರೆಗೂ ಈಗ ಏನಿದ್ದಾಗಿದೆಯಲ್ಲ, ಇದು 4ನೇ ಬಾರಿಗೆ ಈ ರೀತಿಯಾದಂಥ ಸಮಸ್ಯೆ ಆಗಿದೆ. ಆದರೆ ಈ ಬಾರಿ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಸ್ಯೆ ಆಗಿರುವಂಥದ್ದು. ನೋಡಿ, ಆ ಗೇಟ್ ಅವತ್ತು ರಾತ್ರಿ ಕಟ್ ಆಗ್ತಾ ಇದ್ದಂತೆ ಮಿಕ್ಕ ಉಳಿದಂಥ ಗೇಟ್ಗಳನ್ನು ಅವರು ಓಪನ್ ಮಾಡದೇ ಇದ್ದಿದ್ರೆ ಇವತ್ತು ಆ ಡ್ಯಾಮ್ ಕಂಪ್ಲೀಟ್ ಆಗಿ ಹೊಡೆದು ಮುಂದೆ ಇರುವಂಥ 35 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇತ್ತು. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ನೀರನ್ನು ಇಷ್ಟೊಂದು ಪ್ರಮಾಣದಲ್ಲಿ ಸ್ಟೋರೇಜ್ ಅನ್ನು ಮಾಡಿ ಇಟ್ಕೊಂಡಿದ್ರು ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ, 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬಂದು ಬಾಗಿನ ಅರ್ಪಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಅದು ಕೆಲವೊಂದಷ್ಟು ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಅನ್ನ ಮಾಡಲಾಗಿತ್ತಂತೆ. ಆ ಕಾರಣಗಳು ಏನು ಅನ್ನೋದು ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ 13ನೇ ತಾರೀಕು ಬಾಗಿನ ಅರ್ಪಣೆ ಮಾಡುವಂತ ಕೆಲಸ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿರುವಂತ ಅಧಿಕಾರಿಗಳು, ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ, ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರು ಬರ್ತಾರೆ, DCM DK ಶಿವಕುಮಾರ್ ಅವರು ಬರ್ತಾರೆ ಅಂತ ಹೇಳಿ ಅವರಿಗೆ ಮೆಚ್ಚುವ ಸಲುವಾಗಿ 105 TMC ಸಾಮರ್ಥ್ಯ ಇರುವಂತ ಡ್ಯಾಮ್ ಅನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು.
ಪ್ರತಿನಿತ್ಯ ಕೂಡ 35,000 ಕ್ಯೂಸೆಕ್ ನೀರು ಅಥವಾ 40,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡ್ತಾ ಇದ್ರು. ಆದರೆ ಯಾವಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತೋ ಆ ಒಂದು ಕಾರಣದಿಂದಾಗಿ ಈಗ ಆ ಒಂದು ಗೇಟ್ ಮುರಿದು ಹೋಗಿರಬಹುದು ಅಂತ ಹೇಳಿದ್ರೆ ಚೈನ್ ನಿಂತು ಅದು ಕಟ್ ಆಗಿರಬಹುದು ಅಂತೇಳಿ ಇಲ್ಲಿನ ಸ್ಥಳೀಯ ರೈತರು ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರುತಿ ನೋಡಿ, ಪ್ರಮುಖವಾಗಿ ಕಳೆದ ವರ್ಷ ಡ್ಯಾಮ್ ಭರ್ತಿ ಆಗಿರಲಿಲ್ಲ. ಆಗ ಇವರು ಮೇಂಟೆನೆನ್ಸ್ ಮಾಡಿದ್ರ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಲಾಗುತ್ತೆ ಈ ಒಂದು ತುಂಗಭದ್ರಾ ಡ್ಯಾಮ್ನ ಮೇಂಟೆನೆನ್ಸ್ಗೋಸ್ಕರ. ಹಾಗಾದ್ರೆ ಆ ದುಡ್ಡು ಖರ್ಚಾಗ್ತಾ ಇದೆ, ಖರ್ಚಾಗಿದೆ ಅಂದಮೇಲೆ ಮೇಂಟೆನೆನ್ಸ್ ಮಾಡಿರಬೇಕು. ಮೇಂಟೆನೆನ್ಸ್ ಮಾಡಿದ್ದಾಗಿದ್ದರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇಲ್ಲ. ಹಾಗಾದ್ರೆ ಹಣ ಏನಾಯ್ತು? ಕೋಟಿ ಕೋಟಿ ಹಣ ಏನಾಯ್ತು? ಇವ್ರು ಮೇಂಟೆನೆನ್ಸ್ ಮಾಡಿದ್ದ ಅನ್ನೋದಕ್ಕೆ ಯಾವ ರೀತಿಯಾದಂಥ ಒಂದು ಸಾಕ್ಷಿಗಳನ್ನು ತೆರೆದಿರ್ತಾರೆ? ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳು ಯಾರು ಕೂಡ ಇದನ್ನ ಮಾತಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರ ಇದಾಗಿದೆ ಅಂತೇಳಿ ಯಾರು ಕೂಡ ಉತ್ತರವನ್ನ ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ಅವರು ಕೂಡ ಒಂದು 5-6 ನಿಮಿಷ ಮಾಧ್ಯಮಗಳ ಮುಂದೆ ನಿಂತು ಅವರು ಕೆಲವಂತ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಕೊಡದೆ ಅವರು ಕೂಡ ತರಾತುರಲ್ಲಿ ಹೊರಟು ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಶ್ರುತಿ, ನಾಗೇಂದ್ರ ಬಾಬು, ಪ್ರಶ್ನೆ ಇದ್ದಿದ್ದಿಷ್ಟೇ. ಈಗ ನಿನ್ನೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಂದ್ರು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಕ್ಲಾರಿಟಿ ಕೊಡ್ಲಿಲ್ಲ. ಕೋಟಿ ಕೋಟಿ ದುಡ್ಡೆಲ್ಲೋಯ್ತು, ಎಷ್ಟರ ಮಟ್ಟಿಗೆ ಇವ್ರು ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದನ್ನ ಕೇಳಬೇಕಾದವ್ರು ಯಾರು? ರಿಪೋರ್ಟ್ ಕೊಡಬೇಕಾದವ್ರು ಯಾರು? ಜಲಸಂಪನ್ಮೂಲ ಸಚಿವರು. ಈಗ ಅವರೇ ತಪ್ಪಿತಸ್ಥರಾಗ್ಬಿಡ್ತಾರಾ ಈ ಎಲ್ಲ ಬೆಳವಣಿಗೆಯಲ್ಲಿ ಅನ್ನೋದು ಪ್ರಶ್ನೆ. ಕಾರಣ, ಕಳೆದ 1 ವರ್ಷದಿಂದ ಅಧಿಕಾರಿಗಳ ಸಭೆ ಮಾಡಿಲ್ಲ, ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ, ಎಷ್ಟರ ಮಟ್ಟಿಗೆ ಮೇಂಟೈನ್ ಮಾಡಿದ್ದಾರೆ, ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು, ಯಾವುದ್ರ ಬಗ್ಗೆಯೂ ಕೂಡ ಜಲಸಂಪನ್ಮೂಲ ಸಚಿವರಿಗೆ ಮಾಹಿತಿನೇ ಇರ್ಲಿಲ್ವಾ? ನಿನ್ನೆ ಕಾಟಾಚಾರಕ್ಕೆ ಬಂದ್ ಹೋದಂಗೆ ಕಾಣಿಸ್ತಾ ಇದೆ ಅವರು. ನೋಡಿ ಶ್ರುತಿ, ಪ್ರಮುಖವಾಗಿ ಇಲ್ಲಿ ನಾವು ಕೇವಲ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತ್ರ ದೂಷಿಸೋದಕ್ಕಾಗೋದಿಲ್ಲ. ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಹಿರಂಗಪಡಿಸಲಿ. ಇವತ್ತು ಇಲ್ಲಿನ ಸ್ಥಳೀಯ ಜನರು ಕೇಳ್ತಾ ಇರುವಂಥದ್ದು, ಇಲ್ಲಿಯವರೆಗೂ ಎಷ್ಟು ಕೋಟಿ ಹಣ ಬಿಡುಗಡೆ ಆಗಿದೆ ಈ ಒಂದು ಡ್ಯಾಮ್ನ ನಿರ್ವಹಣೆಗೋಸ್ಕರ, ಆ ಹಣ ಯಾವ ವಿಚಾರಗಳಿಗೆ ಯಾವ ಕೆಲಸಗಳಿಗೆ ಖರ್ಚಾಗಿದೆ ಅದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡಲಿ. ಆ ಕೆಲಸವನ್ನು ಮಾಡ್ತಾ ಖಂಡಿತವಾಗ್ಲೂ ಕೂಡ ಮಾಡೋದಿಲ್ಲ. ಯಾಕೆ ಅಂತಾರೆ ನೋಡಿ, ಈಗ ಈ ಒಂದು ಡ್ಯಾಮನ್ನು ನಿರ್ವಹಣೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ 65% ಅಮೌಂಟನ್ನು ಕೊಟ್ಟರೆ, ಮಿಕ್ಕ 35%ನಲ್ಲಿ 30% ಅಮೌಂಟನ್ನು ಅಂದರೆ ಅಮೌಂಟನ್ನು ಆಂಧ್ರ ಸರ್ಕಾರ ಕೊಟ್ಟರೆ, ಇನ್ನು 5% ಹಣವನ್ನು ತೆಲಂಗಾಣ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ರೀತಿಯಾಗಿ 3 ರಾಜ್ಯಗಳಿಗೆ ಸಂಬಂಧಪಟ್ಟಂಥ 8 ಜಿಲ್ಲೆಗಳಿಗೆ ಈ ಒಂದು ನೀರಿನ ಅವಶ್ಯಕತೆ ಇದೆ. 8 ಜಿಲ್ಲೆಯಲ್ಲಿ ಕುಡಿಯೋದಕ್ಕೆ ಅವಲಂಬಿತರಾಗಿರೋದು ಇದೇ ನೀರಿನಿಂದ, ರೈತರು ಬೆಳೆಯನ್ನ ಬೆಳೆಯೋದಕ್ಕೆ ಅವಲಂಬಿತರಾಗಿರೋದು ಕೂಡ ಇಲ್ಲಿ ಶೇಖರಣೆ ಆಗುವಂತ ನೀರಿನಿಂದಾಗಿ. ಹಾಗಾಗಿ ಇದು ಜೀವಜಲ, ಅನ್ನದಾತರಿಗೆ ಹಸನ್ಮುಖಿಯಾಗಿಸುವಂತ ಈ ಒಂದು ಡ್ಯಾಮ್ ಅನ್ನ ಇವತ್ತು ಇಂಥ ಒಂದು ಸ್ಥಿತಿಗೆ ತಂದಿಟ್ಟಿರುವಂತವರು ಯಾರು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೋಡಿ, ಇದೇ ವಿಚಾರವಾಗಿ ನಿನ್ನೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಇಲ್ಲಿಗೆ ಆಗಮಿಸಿ ಕೆಂಡ ಕಾರ್ತಾರೆ. ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಅವರು ಆಗ್ರಹಿಸ್ತಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರ ಆಗ್ರಹದಂತೆ ಸರ್ಕಾರ ಇದನ್ನ ತನಿಖೆಗೆ ಒಪ್ಪಿಸುತ್ತಾ? ಖಂಡಿತವಾಗ್ಲೂ ಇಲ್ಲ ಅನ್ನುವ ಚರ್ಚೆಗಳಿಗೆ ಆಗ್ತದೆ. ಯಾಕಂತಂದ್ರೆ ನಿನ್ನೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನಾವು ಯಾರನ್ನು ಕೂಡ ತಪ್ಪಿನ ಹೊಣೆಯನ್ನ ಮಾಡೋದಿಲ್ಲ, ಯಾವುದೇ ರೀತಿಯ ತನಿಖೆಗೂ ಕೂಡ ಕೊಡೋದಿಲ್ಲ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಹಾಗಾದ್ರೆ ಈ ತಪ್ಪಿಗೆ ಯಾರು ಹೊಣೆ, ಯಾರು ಹೊರ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಹೊರ್ತಾರ? ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದುಕೊಂಡು ಅವರು ಅಧಿಕಾರಿಗಳಿಗೆ ತನಿಖೆಗೆ ಆಗ್ರಹಿಸಬೇಕಾಗಿತ್ತು, ತನಿಖೆಗೆ ಕೊಡಬೇಕಾಗಿತ್ತು. ಯಾರು ತಪ್ಪಿತಸ್ಥ ಅಧಿಕಾರಿಗಳಿದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗಿಲ್ಲ. ಶ್ರುತಿ ನೋಡಿ, ಒಂದು ವೇಳೆ ಆ ಒಂದು ಗೇಟ್ ಏನು ಮುರಿದು ಹೋಯ್ತು, ಅದಾದ ಬಳಿಕ ದೊಡ್ಡ ಅನಾಹುತ ಆಗಿದ್ರೆ 1-2 ಗ್ರಾಮಗಳಲ್ಲ ಶ್ರುತಿ, 35 ಗ್ರಾಮಗಳು ಇವತ್ತು ನೀರಿನಲ್ಲಿ ಮುಳುಗಡೆ ಆಗ್ತಾ ಇತ್ತು. ನೋಡಿ, ಇವಾಗ ನಾನು ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ, ಈಗಲೂ ಕೂಡ ಎಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹೋಗ್ತಾ ಇದೆ ಅಂತೇಳಿ ನಾವಿಲ್ಲಿ ಈ ಒಂದು ದೃಶ್ಯಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಇಷ್ಟೆಲ್ಲ ನೀರನ್ನು ನಂಬಿಕೊಂಡಿದ್ದಂತ ರೈತರು ಮುಂದೆ ಒಂದು ಬೆಳೆಯನ್ನ ಬೆಳೆದಕ್ಕೆ ಕನಸನ್ನ ಕಟ್ಕೊಂಡಿದ್ರು, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಶ್ರುತಿ, ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.